ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನ ಮೂಡಿಸಿದ್ದ ಮೂಡಾ ನಿವೇಶನ ಹಂಚಿಕೆ ಹಗರಣ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದು ಬಂದಿದೆ. 50-50 ಬದಲಿ ನಿವೇಶನಗಳನ್ನು ಸರ್ಕಾರ ಏಕಾಏಕಿ ರದ್ದುಪಡಿಸಲು ನಿರ್ದೇಶನ ನೀಡಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಮೂಡಾ 1100 ನಿವೇಶನ ಹಂಚಿಕೆ ಏಕಾಏಕಿ ರದ್ದು. ಇಡಿ ಇಕ್ಕಳದಿಂದ ಪಾರಾಗಲು ಡಾಕ್ಟರ್ ಯತೀಂದ್ರ ಪ್ಲಾನ್. ಯತೀಂದ್ರ ಆರ್ಡರ್ ಹಿಂದಿದೆಯಾ ಹೊಸ ಗೇಮ್? ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸುಂಟರಗಾಳಿ ಎಬ್ಬಿಸಿದಂತಹ ಮೂಡಾ ನಿವೇಶನ ಹಂಚಿಕೆ ಹಗರಣಕ್ಕೆ ಈಗ ಮಹತ್ವದ ತಿರುವು ಸಿಕ್ಕಿದೆ. ಮೂಡಾದಲ್ಲಿ 50-50 ನಿಯಮದ ಅಡಿ ಸೈಟ್ ಪಡೆದವರಿಗೆ ಶಾಕ್ ಎದುರಾಗಿದೆ. ಅಕ್ರಮ ಬದಲಿ ನಿವೇಶನ ಹಂಚಿಕೆಯನ್ನ ನಗರಾಭಿವೃದ್ಧಿ ಮಂತ್ರಿ ಯತೀಂದ್ರ ರದ್ದು ಮಾಡಿದ್ದಾರೆ. ಹಂಚಿಕೆಯಾಗಿದ್ದಂತಹ ಬರೋಬ್ಬರಿ 1100 ನಿವೇಶನವನ್ನ ಕ್ಯಾನ್ಸಲ್ ಮಾಡಿದ್ದಾರೆ. 2023 ಮಾರ್ಚ್ 14 ನಿರ್ದೇಶನವನ್ನ ಉಲ್ಲಂಘಿಸಿ ಮಾಡಲಾದಂತಹ ಎಲ್ಲ 50-50 ಅನುಪಾತದ ಸೈಟ್ಗಳ ಹಂಚಿಕೆಯನ್ನ ತಕ್ಷಣ ರದ್ದುಪಡಿಸುವಂತೆ ಮೂಡಾಗೆ ನಿರ್ದೇಶನ ನೀಡಲಾಗಿದೆ. ಜೊತೆಗೆ ನೋಂದಣಿಯಾಗಿರುವಂತಹ ಸೆಲ್ ಡೆಡ್ ರದ್ದತಿಗಾಗಿ ದಾವೆಯನ್ನ ಹಾಕುವಂತೆ ಸೂಚಿಸಲಾಗಿದೆ. ಹೊಸ ಕ್ರಯಪತ್ರ ವಿತರಣೆ ನೀಡದಂತೆ ಮತ್ತು 50-50 ಅನುಪಾತದಲ್ಲಿ ಯಾವುದೇ ಸೈಟ್ಗೆ ಖಾತೆ ಮಾಡಿಕೊಡದಂತೆ ಸೂಚನೆ ನೀಡಲಾಗಿದೆ. ಸಚಿವ ಯತೀಂದ್ರ ನಿರ್ಧಾರಕ್ಕೆ ಮೈಸೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ ಈಗ ವ್ಯಕ್ತವಾಗ್ತಾ ಇದೆ. ಸರ್ಕಾರ ನಮ್ಮ ಮೂಡಾದ ಬಗ್ಗೆ ಒಂದು ತೀರ್ಮಾನ ತಗೊಂಡಿದೆ. 1000 ದೂರ ತನಕ 1200 ಸೈಟ್ ಅಕ್ರಮವಾಗಿರೋದನ್ನ ನಾವು ಕಂದಾಯ ಮತ್ತೆ ರಿಜಿಸ್ಟರ್ ಆಗಿರೋದೆಲ್ಲ ವಜಾ ಮಾಡ್ತೀವಿ ಅಂತ ಹೇಳಿದೆ. ಆದ್ರೆ ನೀವು ಮಾಡ್ತಾ ಇರೋದು ಏನಾಗಿದೆ ಅಂದ್ರೆ ಇತ್ತೀಚೆಗೆ ಇರೋದನ್ನ ಮಾಡ್ತಾ ಇದ್ದೀರಾ. ನೀವು 2005-2006 ತಗೊಳ್ಳಿ. ನೀವು ಖರಾಬ್ ಜಾಗಗಳೆಲ್ಲ ಯಾರ್ಯಾರು ಎಷ್ಟೆಷ್ಟು ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇವತ್ತು ನೀವು ವಿಜಯನಗರ ಆಗಿರ್ಬೋದು, ಇಲ್ಲ JP ನಗರ ಆಗಿರ್ಬೋದು, ಇಲ್ಲ ದಟ್ಕಳ್ಳಿ ಆಗಿರ್ಬೋದು, ಇಲ್ಲ ದನ್ಗಳಿ ಆಗಿರ್ಬೋದು, ಮತ್ತೆ ಈ ಕಡೆ ರಾಜೀವ್ ನಗರ ಈ ಕಡೆ ಎಲ್ಲ ಏನಾಗಿದೆ ಅಂದ್ರೆ ರೈತರ ಹತ್ರ ಜಮೀನು ತಗೊಂಡು ಖರಾಬ್ ಜಾಗನೆಲ್ಲ ಬೇರೆಗೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮೂಡಾ ಕೇಸ್, ಸಿದ್ದು ಕುಟುಂಬಕ್ಕೆ ಕ್ಲೀನ್ ಚೀಟ್, ರೋಚಕ ಟ್ವಿಸ್ಟ್. ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ಕುಟುಂಬ ಸಿಲುಕಿತ್ತು. ಆಮೇಲೆ ಆರೋಪ ಮುಕ್ತವಾಯಿತು. DK ಸರ್ಕಾರದಲ್ಲಿ ನಗರಾಭಿವೃದ್ಧಿ ಖಾತೆಯನ್ನ ಕೇಳಿ ಪಡೆದಂತಹ ಯತೀಂದ್ರ ಈಗ ಏಕಸದಸ್ಯ ಆಯೋಗದ ಶಿಫಾರಸ್ಸಿನಂತೆ 50-50 ಸೈಟ್ ಹಂಚಿಕೆ ರದ್ದು ಮಾಡಿ ಅಂತ ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳೋದೇ ಬೇರೆ. ಸರ್, ನಾನು ಈ ಹೋರಾಟದ ಪ್ರಾರಂಭದಲ್ಲಿ ಹೇಳಿದ್ದೆ 50-50 ಅನುಪಾತದಲ್ಲಿ ಏನು ನಿವೇಶನ ಕೊಟ್ಟಿದ್ದಾರೆ ಅದರ ಪೂರ್ತಿ ಅಕ್ರಮ. ಆ ಎಲ್ಲಾ ನಿವೇಶನಗಳು ವಾಪಸ್ಸು ಪ್ರಾಧಿಕಾರಕ್ಕೆ ಬರೋವರೆಗೂ ನಾವು ಹೋರಾಟಗಳು ಮಾಡ್ತೀವಿ ಅಂತ ಹೇಳಿ. ಸೊ ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋರಾಟಗಳನ್ನ ನಡೆಸ್ಕೊಂಡು ಬಂದಿದೆ. ಮಾಹಿತಿ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿಗಳನ್ನ ಕೊಡ್ತಾ ಬಂದಿದೆ. ಮತ್ತೆ ಅದಕ್ಕೆ ಪೂರಕವಾಗಿ ಏನು ಸಮಿತಿಗಳು ರಚನೆ ಮಾಡಿದ್ರು ಅವರು ಕೂಡ ವರದಿಯನ್ನು ಕೊಟ್ಟಿರುವಂತದ್ದು. ಅದರಲ್ಲಿ ಸ್ಪಷ್ಟವಾಗಿ ನಾನು ಏನು ಆರೋಪ ಮಾಡಿ ಅದ್ರ ಪ್ರಕಾರ 50-50 ಅನುಪಾತದಲ್ಲಿ ನಿವೇಶನ ಕೊಟ್ಟಿರೋದು ಕಾನೂನು ಬಾಹಿರ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಸೊ ಈ ಎಲ್ಲರ ಹಿನ್ನೆಲೆಯಲ್ಲಿ ಸರ್ಕಾರ ಈಗ ಆ ನಿವೇಶನ ವಾಪಸ್ ಪಡೆಯೋದಕ್ಕೆ ಒಂದು ಆದೇಶ ಮಾಡಿದೆ. ತಮ್ಮ ಕುಟುಂಬದ ಮೇಲಿನ ಆರೋಪವನ್ನ ಮುಚ್ಚಿ ಹಾಕೋದಿಕ್ಕೆ ಈ ನಿರ್ಧಾರವನ್ನ ಕೈ ತೆಗೆದುಕೊಂಡ್ರ, ಇಲ್ಲ ಭ್ರಷ್ಟ ಅಧಿಕಾರಿಗಳನ್ನ ಬಚಾವ್ ಮಾಡಲು ಈ ನಿರ್ಧಾರವನ್ನ ಮಾಡಿದ್ರ, ಅಥವಾ ಮೂಡಾವನ್ನ ಕ್ಲೀನಪ್ ಮಾಡೋದಿಕ್ಕೆ ಈ ನಿರ್ಧಾರವನ್ನ ಕೈ ತೆಗೆದುಕೊಂಡ್ರ ಎಂಬುದಕ್ಕೆ ಕಾಲವೇ ತಕ್ಕ ಉತ್ತರ ಕೊಡಬೇಕಾಗಿದೆ. ಸಂದೀಪ್ ಕುಮಾರ್, ಮೈಸೂರು, ಅಶ್ವವೇಗ ನ್ಯೂಸ್. ನಾವು ಹಿಂದೆ ಕೂಡ ಈ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟ ಹಾಗೆ ಈ ಸ್ಟೋರಿಯನ್ನು ತುಂಬ ಅದ್ಭುತವಾಗಿ ಅಂದರೆ ಇದು ಅಷ್ಟು ಬೇಗ ಅರ್ಥ ಆಗಲ್ಲ ಇದೇನು ಅಂತ. ಈಗ ಏನ್ರಿ ಇದು ಮೂಡಾ ಗಿಡ ಮತ್ತೊಂದು ಅಂತೇಳಿ ಅಲ್ಲಿ ಮೂಡಾ ಆ ಮೈಸೂರಲ್ಲಿ ಏನು ಅಂತಂದರೆ, ಈಗ ಸಾಧಾರಣವಾಗಿ ಈಗ ಬಿಡದಿದೇನು, ನೀವು ಜಾಗ ಕೊಡ್ರಪ್ಪ, ನಿಮಗೆ ಡಬಲ್ ದುಡ್ಡು ಕೊಡ್ತೀವಿ ಅಲ್ವಾ, ನೀವು ಜಾಗ ಕೊಡಿ ನಮಗೆ, ನಾವು ನಿಮಗೆ ಡಬಲ್ ದುಡ್ಡು ಕೊಡ್ತೀವಿ, ಇಷ್ಟೇ. 1 ಎಕರೆ ಡಬಲ್ ಹೋಯ್ತು. ಇಲ್ಲ ಹಂಗಿಲ್ಲ. ಇಲ್ಲ ಹೆಂಗೆ ಅಂತಂದರೆ, ನೀವು ಜಾಗ ಕೊಡಿ, ನಿಮಗೆ ಸೈಟ್ ಕೊಡ್ತೀವಿ, ಬದಲಿ ನಿವೇಶನ ಕೊಡ್ತೀವಿ, ಹಿಂಗೆ ಅಂತ. ಸ್ಕೀಮ್ ಚೆನ್ನಾಗಿದೆ. ಬಟ್ ಏನು ಪ್ರಾಬ್ಲಮ್ ಅಂತಂದರೆ, ಈಗ ನೆಲಮಂಗಲ ಇದೆ. ನೆಲಮಂಗಲದಲ್ಲಿ ನಿಮಗೆ 1 ಎಕರೆ ಜಾಗ ಇದೆ ಅಂತ ಇಟ್ಕೊಳ್ಳಿ. ಆ ಜಾಗವನ್ನು ನೀವು BBMPಗೆ ಸಮಥಿಂಗ್ ಕೊಡೋದು. ನೆಲಮಂಗಲದಲ್ಲಿ ನೀವು 1 ಎಕರೆ ಜಾಗ 1 ಕೋಟಿ ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ನೀವು 3 ಎಕರೆ ಜಾಗ ಕೊಟ್ರಿ, ಎಲ್ಲಿ ನೆಲಮಂಗಲದಲ್ಲಿ ಬಿಟ್ಟು ಕೊಟ್ರಿ, ಯಾರಿಗೆ? ಸರ್ಕಾರಕ್ಕೆ ಅಥವಾ ಮೂಡಾಗೆ. ಇಲ್ಲಿ ಮೂಡಾ ಇಲ್ಲ, ಇಲ್ಲಿ BBMP ಏನು ಮಾಡುತ್ತೆ ನಿಮಗೆ, ಅದರ ಬದಲಿಗೆ ನಿಮಗೆ ಒಂದು 10-15 ಲೆಕ್ಕ ಇರುತ್ತೆ, ಸೈಟ್ ಕೊಡುತ್ತೆ. ನೀವು ಬಿಟ್ಟು ಕೊಟ್ಟೋದು ಎಷ್ಟಕ್ಕೆ? ಅಲ್ಲಿ 3 ಕೋಟಿಗೆ. ಎಷ್ಟು 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 ಎಕರೆ ಬಿಟ್ರಿ? 3 ಎಕರೆ ಬಿಟ್ರಿ. ಇಲ್ಲಿ ನಿಮಗೆ ಸಿಗೋದೇನು ಗೊತ್ತಾ? ಇಲ್ಲಿ 10 ಸೈಟ್ ಸಿಗುತ್ತೆ.
ಇಲ್ಲಿ ಒಂದು ಸೈಟಿಗೆ 1 ಕೋಟಿ. ಅರ್ಥ ಆಯ್ತಾ? ನೀವು ಕೊಟ್ಟದೆಷ್ಟು ಜಾಗ? 3 ಕೋಟಿ. ಇಲ್ಲಿ ಸಿಗ್ತಾ ಇರೋದೆಷ್ಟು ನಿಮಗೆ? 10 ಕೋಟಿ. ಇದಕ್ಕೆ ಸಂಬಂಧಪಟ್ಟಾಗೆ ಆಗಿರುವಂಥದ್ದು. ಆಮೇಲೆ ಅದರ ಬಗ್ಗೆ ಮಾತಾಡ್ತೀನಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವು ಪಾಯಿಂಟ್ಸ್ಗಳನ್ನು ಹೇಳ್ತಾ ಇರ್ತೀನಿ. ಈಗ ಯತೀಂದ್ರ ಅವರು ಯಾಕೆ DCM ಪಟ್ಟ ಕೇಳಿಲ್ಲ, ಯಾಕೆ ನಗರಾಭಿವೃದ್ಧಿ ಕೇಳಿದರು ಅಂತ ಈಗ ನನಗೆ ಅರ್ಥ ಆಗ್ತಾ ಇದೆ. ಮೇ ಬಿ ಇಲ್ಲಿ ಸಿದ್ದರಾಮಯ್ಯ ಸಿಕ್ಕಾಕೊಂಡಿದ್ದಾರೆ ಅಂತಲ್ಲ, ಸಿದ್ದರಾಮಯ್ಯ ಮುಂದೊಂದು ದಿನ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ, ಅದರಿಂದ ಅವರನ್ನು ತಪ್ಪಿಸ್ಬಿಟ್ಟಿದ್ದಾರೆ ಅಂತ, ಅದಂತೂ ಪಕ್ಕ. ಮುಡಾ ಸ್ಕ್ಯಾಮ್, ಯತೀಂದ್ರ ಸ್ಕೀಮ್ ಏನಾಗಿದೆ ಅನ್ನೋದನ್ನು ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. 14/3/2023 ನಂತರ ಎಲ್ಲ ಬದಲಿ ನಿವೇಶನ ಹಂಚಿಕೆ ಆದೇಶ ರದ್ದಾಗಿದೆ. ಬದಲಿ ನಿವೇಶನ, ನೋಂದಣಿಯಾಗಿರೋ ನಿವೇಶನಗಳ ರದ್ದತಿಗೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಯಾಕೆ? ಕ್ರಯ ಪತ್ರ ರದ್ದತಿಗೆ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡಲು ಸೂಚನೆಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಫಾಸ್ಟಾಗಿ ಹೋಗೋಣ ಇದನ್ನು. ಮುಂದಿನ ಆದೇಶದವರೆಗೆ ಹೊಸ ಕ್ರಯ ಪತ್ರಗಳನ್ನು ನೀಡದಂತೆ ಕರೆ ಮಾಡಿದ್ದಾರೆ. ಮುಂದಿನ ಆದೇಶದವರೆಗೆ ಹೊಸ ಕ್ರಯ ಪತ್ರಗಳನ್ನು ನೀಡದಂತೆ ತಡೆ, ಖಾತಾ ಮಾಡಿಕೊಡೋದನ್ನು ನಿಲ್ಲಿಸಲು ಸ್ಥಳೀಯ ಸಂಸ್ಥೆಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮಾಡಿರುವ ಖಾತಾಗಳ ನಿಯಮಾನುಸಾರ ರದ್ದತಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೈಗೊಂಡ ಕ್ರಮಗಳ ಬಗ್ಗೆ ಅನುಪಾಲನಾ ವರದಿ ಸಲ್ಲಿಸುವಂತೆ ನಿರ್ದೇಶನ. ಸರ್ಕಾರದ ಆದೇಶ ಪಾಲನೆಯಲ್ಲಿ ವಿಫಲರಾದ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಎದುರಿಸಿದ್ದಾರೆ, ಮಾಡಲೇಬೇಕು ಅಂತೇಳಿ. ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಖಡಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರಿಗೆ ಎಚ್ಚರಿಕೆ ಕೊಡ್ತೀರಿ? ಯಾರಿಗೆ ಕೊಡಬೇಕಾಗಿತ್ತು? ನೆಕ್ಸ್ಟ್ ಒಂದು ಪಾಯಿಂಟ್ ಇದೆ ಇಲ್ಲಿ. ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಏನಾಯಿತು? ಸಿದ್ದರಾಮಯ್ಯ ಹಂಗೆ ಬಂದಾಗ ನೀವು ಸಿದ್ದರಾಮಯ್ಯ ಅವರು ಹೇಳಿದರು, ನಾನು 14 ಸೈಟಪ್ಪ ನಾನು ಕೊಟ್ಟಿದ್ದೀನಿ 50-50, ನನಗೆ ಬೇಡ 60 ಕೋಟಿ ವಾಪಸ್ ಕೊಡಿ. ಸ್ವಾಮಿ 60 ಕೋಟಿ ಎಲ್ಲಿ ಕೊಡ್ತಿದ್ದೀರಿ ನೀವು ನೆಲಮಂಗಲದಲ್ಲಿ? ಹಂಗಾಗಲ್ಲ ಅಂತ. ಲಾಸ್ಟಿಗೆ ಅಲ್ಲಿ ಏನಾಯಿತು? ಲೋಕಾಯುಕ್ತ ಬಂತು, ಕಿರಿಕಿರಿ ಆಗ್ಲಿಕ್ಕೆ ಶುರುವಾಯಿತು. ಆಮೇಲೆ ಗವರ್ನರ್ ಅವರು ಇಲ್ಲ ತನಿಖೆ ಅಂತ ಆಯಿತು. ಅದಕ್ಕೆ ಅಡೆತಡೆ ಬಂತು. ಲಾಸ್ಟಿಗೆ ಗೊತ್ತಾಯ್ತು ಸಿಕ್ಕಾಕೋತೀವಿ ಅಂತ ಅಂದ್ಬಿಟ್ಟು 14 ಸೈಟ್ ವಾಪಸ್ ಕೊಟ್ಟರು. ಆದರೆ ಅಷ್ಟಾಗುವಾಗ ಇಡಿ ಎಂಟ್ರಿ ಆಯಿತು. ಇಡಿ ಎಂಟ್ರಿ ಆದಾಗ ಏನಾಯಿತು ಅಂದರೆ ಎಲ್ಲರೂ ಸಿಕ್ಕಾಕೊಳ್ಳುವ ಸಾಧ್ಯತೆ ಇದೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಇನ್ನೂ ಕೂಡ ಏನೂ ಆಗೋದಿಲ್ಲ, ಆದರೆ ಉಳಿದವರ ಆಟಗಳಿದೆಯಲ್ಲ ಇಲ್ಲಿ ಹೊರಗೆ ಬರುತ್ತೆ. ಇಂಥ ಕಿರಿಕಿರಿನೇ ಬೇಡ ಅನ್ನೋ ಕಾರಣಕ್ಕೆ ಯತೀಂದ್ರ ಈ ಥರ ಮಾಡಿದ್ರ. ಮುಡಾ ಸ್ಕ್ಯಾಮ್, ಯತೀಂದ್ರ ಗೇಮ್. ಸಿದ್ದು ಫ್ಯಾಮಿಲಿ ಕ್ಲೀನ್ ಚಿಟ್ ಬೆನ್ನಲ್ಲೇ ರೋಚಕ ಬೆಳವಣಿಗೆ. ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಸರ್, ಹೇಳ್ತೀನಿ ಮತ್ತೊಮ್ಮೆ. ಲೋಕಾಯುಕ್ತದಿಂದ ಸಿಕ್ಕಿದೆ, ಹೈಕೋರ್ಟಿಂದ ಸಿಕ್ಕಿದೆ, ಸುಪ್ರೀಂ ಕೋರ್ಟಿಂದ ಸಿಕ್ಕಿದೆ. ಆದರೆ ಇಡಿ ಎಂಟ್ರ್ ಆಗಿದೆಯಲ್ಲ, ಇಡಿ ಏನು ಮಾಡುತ್ತೆ? ಅದು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯವಾಗಿ ನಿಮಗೆ ಹಣಿಬೇಕು ಅಂತಿದ್ರೆ ಏನು ಬೇಕಿದ್ರೂ ಮಾಡ್ಬೋದು. ಆ ಭಯ ಒಂದು ಸಣ್ಣದಾಗಿ ಕಾಡ್ತಾ ಇರ್ಬೋದು. ಅದಕ್ಕೆ ಈ ಪ್ರಯತ್ನಗಳಾಗಿರ್ಬೋದು. ಮುಡಾ ಹಗರಣ ಸಂಬಂಧ ಯತೀಂದ್ರ ಹೊಸ ಗೇಮ್ ಪ್ಲಾನ್ ಮಾಡಿದ್ರ. 2023 ಮಾರ್ಚ್ ಬಳಿಕ ಹಂಚಿದ 50-50 ಸೈಟ್ಸ್ ರದ್ದಾಗತ್ತೆ. ನಗರಾಭಿವೃದ್ಧಿ ಇಲಾಖೆ ನಿರ್ಧಾರದಿಂದ ಹೊಸ ಚರ್ಚೆ, ಹೊಸ ಶಂಕೆ. ಇಡಿ ತನಿಖೆಯಿಂದ ಸೈಟು ಪಡೆದವರಿಗೂ ಸೈಟು ಹಂಚಿದವರಿಗೂ ಕಷ್ಟ. ಸೈಟು ವಾಪಸ್ ಕೊಟ್ಟು ಕ್ಲೀನ್ ಚಿಟ್ ಪಡೆದ ಸಿದ್ದರಾಮಯ್ಯ ಫ್ಯಾಮಿಲಿಗೂ ಶಾಕ್ ಪಕ್ಕಾ ಇದೆ. ಇಡಿ ಕಳದಿಂದ ಪಾರಾಗಲು ಈ ಪ್ಲಾನ್ ಮಾಡಿದ್ದಾರಾ ಯತೀಂದ್ರ? ಸಿದ್ದು ಪತ್ನಿ ಪಾರ್ವತಿ ಅವರು ಸೈಟು ಪಡೆದಿದ್ದು 2023 ಮಾರ್ಚ್ ಒಳಗೆ. ಮಾರ್ಚ್ ಮುಂಚೆ ಹಂಚಿಕೆಯಾದ ಸೈಟ್ ಬಗ್ಗೆ 2ನೇ ಹಂತದಲ್ಲಿ ಕ್ರಮದ ಭರವಸೆ ಇದೆ. ಅಕ್ರಮವಾಗಿ ಹಂಚಿಕೆ ಆಗಿದ್ದರ ಬಗ್ಗೆಯೂ ಪರಿಶೀಲನೆ ಎಂದಿರುವ ಯತೀಂದ್ರ. ಇಲ್ಲೇನು ಗೊತ್ತಾ ವಿಷಯ? ಇಷ್ಟೇ ಸರ್, ಇದು ಈಗಲೂ ಆ ಜಾಗ ತಗೊಂಡು ಆ ಲ್ಯಾಂಡ್ ಲಾರ್ಡ್ ಅವರೆಲ್ಲ ಕಟ್ಟಿರ್ತಾರೆ, ಅವ್ರು ವಾಪಸ್ ಕೋರ್ಟ್ಗೆ ಹೋಗ್ತಾರೆ, ನಾವು ದುಡ್ಡು ಕೊಟ್ಟಿದ್ದೀವಿ ಸ್ವಾಮಿ ಅಂತ ಹಿಂಗೆಲ್ಲ ಆಗುತ್ತೆ. ಬಟ್ ಮುಂದೊಂದು ದಿನ ಕಿರಿಕಿರಿ ಆಗದೇ ಇರಲಿ ಅನ್ನೋ ಕಾರಣಕ್ಕಾಗಿ ಯತೀಂದ್ರ ಇದನ್ನು ಮಾಡಿದ್ದಾರೆ ಅಂತ ಅನಿಸ್ತದೆ. ಬನ್ನಿ, ನನ್ನ ಕಲೀಗ್ ಪವನ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಪಡೀತೀರಿ ಪವನ್ ಅವರಿಂದ. ಎಸ್ ಪವನ್, ನಾವು ನಿರಂತರವಾಗಿ ಈ ಸ್ಟೋರಿ ಬಗ್ಗೆ ತುಂಬ ಮಾತಾಡಿದ್ದೀವಿ. ನನಗೆ ಸಂಕ್ಷಿಪ್ತವಾಗಿ ಅಲ್ಲಿಂದ ಇಲ್ಲಿ ತನಕ ಒಂದು 2-3 ನಿಮಿಷದಲ್ಲಿ ಹೇಳೋದಿದ್ರೆ ಪವನ್. ಹೌದು ಜಯಪ್ರಕಾಶ್, ಏನು ನವೆಂಬರ್ 20, 2020ರಲ್ಲಿ ಅಲ್ಲಿಂದ ಶುರುವಾಗುತ್ತೆ ಈ ಏನು ಮೂಡಾದ 50-50 ಸೈಟ್ನ ಸೂತ್ರ. ನವೆಂಬರ್ 2020ರಲ್ಲಿ 50-50 ಸೂತ್ರವನ್ನು ಮೊದಲ ಬಾರಿಗೆ ಅವತ್ತಿನ BJP ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತೆ. 2021ರಲ್ಲಿ ನವೆಂಬರಲ್ಲಿ ಇವ್ರಿಗೆ ಯಾರಿಗೆ ಯತೀಂದ್ರ ಸಿದ್ದರಾಮಯ್ಯನವ್ರ ತಾಯಿ ಪಾರ್ವತಿ ಸಿದ್ದರಾಮಯ್ಯನವ್ರಿಗೆ 14 ಸೈಟ್ಗಳನ್ನು ಕೊಡ್ತಾರೆ. ಅಂದರೆ ಏನು ಕೆಸರೆ ಗ್ರಾಮದ 464 ಸರ್ವೆ ನಂಬರ್. ಪವನ್, ನನಗೆ ಸದ್ಯಕ್ಕೆ ಅದು ಯಾವುದು ಬೇಡ, ನಾವು ಕೂಲಂಕುಷವಾಗಿ ನಾಳೆ ಹೇಳೋಣ ಅದನ್ನು. ನನಗೆ ಈ ಮೂಡಾ ಆ್ಯಂಡ್ ಸಿದ್ದರಾಮಯ್ಯ ಇಷ್ಟು ಬೇಕು.
ಜಯಪ್ರಕಾಶ್ ಏನು ವಿಷಯ ಅಂದರೆ ಇಲ್ಲಿ ಮೂಡಾದಲ್ಲಿ ಏನು 50-50 ಸೂತ್ರದಡಿ ಸಾವಿರಾರು ಸೈಟ್ಗಳನ್ನ ಹಂಚಿಕೆ ಮಾಡಿರ್ತಾರೆ. ಈ ಸುತ್ತಮುತ್ತ ಏನು ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ಏನು ಅನ್ನೋದು ನಿಮಗೂ ಚೆನ್ನಾಗಿ ಗೊತ್ತಿದೆ. ಈ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು, ಈ ಮಾಫಿಯಾದಲ್ಲಿ ಅಧಿಕಾರಿಗಳು, ರಾಜಕಾರಣಿಗಳು ಮತ್ತು ದಲ್ಲಾಳಿಗಳು ಸೇರಿಕೊಂಡು ಮಾಡಿದಂಥದ್ದು. ಹೀಗಾಗಿ ಈ ಸೈಟ್ಗಳನ್ನು ಇಡಿ ಈಗೇನು ಇಡಿ ಮತ್ತು ಲೋಕಾಯುಕ್ತ ತನಿಖೆ ಆಯ್ತಲ್ಲ, ಇದರಿಂದ ಹೊರಬರೋದಕ್ಕೆ ಸಿದ್ದರಾಮಯ್ಯನವರು ಅಥವಾ ಸಿದ್ದರಾಮಯ್ಯನವ್ರ ಪುತ್ರ ಆಗಿರ್ಬೋದು. ಈಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಗೌರ್ಮೆಂಟ್ ರಚನೆ ಆದಾಗ ಸಿದ್ದರಾಮಯ್ಯನವ್ರ ಪುತ್ರಂಗೆ ಯಾರು ಯತೀಂದ್ರಗೆ ನಗರಾಭಿವೃದ್ಧಿ ಖಾತೆ ಕೊಟ್ಟಾಗಲೇ ಈ ವಿಷಯ ಬಂತು. ಅಂದರೆ ಮೂಡ ಕೇಸನ್ನು ತಾವು ಮುಚ್ಚಾಕೊಳ್ಳೋದಕ್ಕೆ ಪ್ರಯತ್ನ ಬೀಳ್ತಾ ಇರೋದಕ್ಕೋಸ್ಕರನೇ ಇವ್ರಿಗೆ ನಗರಾಭಿವೃದ್ಧಿ ಖಾತೆ ಕೊಟ್ಟರು ಅಂತಂದು. ಹಾಗಾಗಿ ಆ ಬಂದ ತಕ್ಷಣ ಮೊದಲ ಫೈಲು ಅಂದರೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮೊದಲ ಡಿಸಿಷನ್ ತಗೊಂಡಿದ್ದು ದೊಡ್ಡ ಮಟ್ಟಕ್ಕೆ ಸುದ್ದಿಯಾಗಿದ್ದು ಇದೇನೆ. ಮೂಡಾದಲ್ಲಿ ಏನು ಇವತ್ತು 1100 ಸೈಟನ್ನು ಕೈ ಬಿಟ್ಟಿದ್ದಾರೆ. ಇದು 2023 ಮಾರ್ಚ್ 14 ನಂತರ ತೆಗೆದುಕೊಂಡಂಥ ಎಲ್ಲ ಜಮೀನಿನ 50-50 ಪರಬಾರೆ. ಅಂದರೆ ಅದಕ್ಕಿಂತ ಮುಂಚೆ ಎಷ್ಟಿತ್ತು 60 ಮತ್ತು 40 ಸೂತ್ರದಡಿ ಇದನ್ನು ಕೊಡ್ತಿದ್ರು, ಏನೋ ಸೈಟ್ಗಳನ್ನ ಹಂಚಿಕೆ ಮಾಡ್ತಿದ್ರು. ಇದನ್ನು ಅಲ್ಲಿನ ಸ್ಥಳೀಯ ನಾಯಕರು ಮತ್ತು ಅಂದರೆ ಭೂಮಿಯ ದಲ್ಲಾಳಿ ಉಚ್ಚಾರವಾಗಿ ಅಂದರೆ ನಮಗೆ ಒಂದು ಅನುಕೂಲ ಪಡ್ಕೊಳ್ಳೋದಕ್ಕೆ ಮತ್ತು ನೂರಾರು ಕೋಟಿ ಬೆಲೆ ಬಾಳೋ ಅಂಥದ್ದು ಮೈಸೂರು ಬೆಂಗಳೂರಿನ ನಂತರದ ಪವನ್ ನಾವು ಇದನ್ನು ವಿಸ್ತೃತವಾಗಿ ಆರಾಮ್ಸೆ ಹೇಳೋಣ. ಯಾಕಂದರೆ ಒಂದೇ ಸಲಕ್ಕೆ ಇದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ನಾಳೆ ವೀಕ್ಷಕರು ನಾನು ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಖಂಡಿತವಾಗಿ ಹೇಳ್ತೀನಿ. ಆದರೆ ಒಂದು ಪವನ್ ನನಗೆ ನಿಮ್ಮ ಹತ್ರ ಕೇಳಲಿಕ್ಕಿರುವಂಥದ್ದು, ಒಂದು ವೇಳೆ ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ದಿದ್ದರೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ DCM ಕೊಡೋದು ಏನು ಕಷ್ಟ ಇರಲಿಲ್ಲ. ಈಗ ನಿಮ್ಗನ್ಸುತ್ತಾ DCM ಕೇಳದೆ ಕೇವಲ ಮೈಸೂರು ಉಸ್ತುವಾರಿ ಮತ್ತು ಬೆಂಗಳೂರು ಹೊರತುಪಡಿಸಿ ನಗರಾಭಿವೃದ್ಧಿ ಕೇಳಿದ್ದು ಇದೇ ಒಂದು ಮೇನ್ ಕಾರಣಕ್ಕೆ. ಹಾಗಾಗಿ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅನ್ನುವಂಥದ್ದು. ಅಂದರೆ ಇಲ್ಲಿ ಸಿದ್ದರಾಮಯ್ಯ ಈಗ ಸಿಕ್ಕಾಕೋತಾರೆ ಅಂತಲ್ಲ, ನಾಳೆ ಯಾಕೆ ಕಿರಿಕಿರಿ ಬೇಕು, ನಾಳೆ ಯಾಕೆ ಮತ್ತೊಮ್ಮೆ ಸಿಕ್ಕಾಕೋಬೇಕು, ಹಿಂಗಾಗ್ಬಿಟ್ರೆ ಮುಗಿದೋಯ್ತಲ್ಲ, ಮತ್ತು ಕಿರಿಕಿರಿ ಇಲ್ವಲ್ಲ. ಆ ಕಾರಣಕ್ಕಾಗಿರ್ಬೋದಾ DCM ಕೇಳದೆ ಕಿರಿಕಿರಿ ಮಾಡದೆ ಇದನ್ನು ತಗೊಂಡು ಅಲ್ಲಿ ಮಹದೇವಪ್ಪ ಅವ್ರಿಗೂ ಕೊಡದೆ ಉಸ್ತುವಾರಿ ತಗೊಂಡು ನಿಮ್ಗೆ ಹಂಗೆ ಅನ್ಸುತ್ತಾ ಪಾಲಿಟಿಕಲಿ? 100% ಅನ್ಸುತ್ತೆ. ಯಾಕೆಂದರೆ ಸಿದ್ದರಾಮಯ್ಯ ಕಳಂಕರಹಿತ ರಾಜಕಾರಣಿ, ತನ್ನಿಗೆ ಯಾವುದನ್ನು ಮೈಗೆತ್ಕೊಂಡಿಲ್ಲ. ಈಗ ರಾಜಕೀಯ ಸಂಧ್ಯಾ ಕಾಲದ ಟೈಮಲ್ಲಿ ನಾನು ಯಾಕೆ ಈ ಕಳಂಕನ ಮೈಗಚ್ಕೋಬೇಕು? ಈಗ ಆಲ್ರೆಡಿ ನನ್ನ ಹೆಂಡತಿ ಬೇಡ ಅಂತ 14 ಸೈಟ್ ಕೊಟ್ಟಿದ್ದಾರೆ. ಈಗಿರುವಾಗ ಇನ್ನು ಏನೋ ಒಂದು ಎಡವಟ್ಟುಗಳನ್ನ ಆಗಿರೋವನ್ನ ಸರಿಪಡಿಸಬೇಕು. ಹೀಗಾಗಿ ನನ್ನ ಮಗನಿಗೆ DCM ಬೇಡ, ಯಾವುದು ಬೇಡ, ನನಗೆ ಕೊಡೋದಾದ್ರೂ ನಗರಾಭಿವೃದ್ಧಿ ಖಾತೆ ಕೊಡಿ, ನನ್ನ ಮಗನಿಗೆ ಮೈಸೂರು ಇನ್ಚಾರ್ಜ್ ಕೊಡಿ. ಯಾಕೆ ಪ್ರತ್ಯೇಕ ನಾಯಕತ್ವನೂ ಹುಟ್ಟಬಾರ್ದು. ಮತ್ತು ನಾಳೆ ಇವಾಗ ಇನ್ನೊಬ್ಬ ಸಚಿವ ಉಟ್ಕೊಂಡಿದ್ದಿದ್ರೆ ಅದನ್ನು ಪ್ರಶ್ನೆ ಮಾಡ್ಬೋದಿತ್ತು, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಈ ಥರ ನಿರ್ಧಾರ ತಗೋಬೇಡಪ್ಪ ನೀನು, ನಾನು ನಿಮ್ಮ ಅಪ್ಪಂಗೆ ಹೇಳ್ತೀನಿ ಅನ್ಬೋದು. ಈಗ ಹಂಗಾಗಲ್ಲ. ಸಚಿವರು ಹೇಳ್ತಾರೆ. ಇದನ್ನು CM ಡಿ ಕೆ ಶಿವಕುಮಾರ್ ಕೂಡ ಏನು ಮಾಡೋದಕ್ಕಾಗಲ್ಲ. ಯಾಕೆ ಅಂದರೆ ಸಿದ್ದರಾಮಯ್ಯನವ್ರು ಪಟ್ಟಿಡಿದು ಮಾಡಿಸ್ಕೊಂಡಿರೋದು. ಹಾಗಾಗಿ ಪ್ರಶ್ನೆ ಮಾಡೋಕ್ಕಾಗಲ್ಲ. ಇದರಿಂದಾಗಿ ಬೇರೆ ನಾಯಕತ್ವವನ್ನು ಹುಟ್ಟಾಕಕ್ಕೆ ಬಿಟ್ಟಿಲ್ಲ. ಥ್ಯಾಂಕ್ ಯು ಪವನ್, ನಿಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಸಣ್ಣದಾಗಿ ಒಮ್ಮೆ ಹೇಳ್ಬಿಡ್ತೀನಿ, ಬ್ರೇಕ್ ಟೈಮ್ ಆಗಿದೆ. ಅದೇನಪ್ಪ ಅಂತಂದರೆ, ಈಗ ಸಿದ್ದರಾಮಯ್ಯನ ಪತ್ನಿ ಜಾಗ ಕೊಟ್ಟರು, 14 ಸೈಟ್ ತಗೊಂಡ್ರು, 50-50 ಕೊಡಬೇಕು ಎಲ್ಲವೂ ಕೂಡ. ಅಲ್ಲೂ ಮತ್ತೊಂದು ಪ್ರಾಬ್ಲಮ್ ಆಗಿತ್ತು. ಆ ಜಾಗ ಏನಿತ್ತಲ್ಲ, ಮಾರಾಟ ಮಾಡಿದಂಥ ಜಾಗ, ಅದು ಆಲ್ರೆಡಿ ಅಲ್ಲಿ ನಿವೇಶನಗಳಾಗಿ ಮಾರಾಟಗಳಾಗ್ತಾ ಇತ್ತು. ಆ ಜಾಗವನ್ನು ಕೊಟ್ಟಿದ್ದಾರೆ ಅಂತಿತ್ತು. ಆ ಜಾಗವನ್ನು ಕೊಟ್ಟಿದ್ದ ನಂತರ ಅದು ರೈತ ಭೂಮಿ, ಕೃಷಿ ಭೂಮಿ ಅಂತೇಳಿ ಬದಲಾವಣೆ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಇತ್ತು. ಆಗ ಇಲ್ಲ, ಆ ಖಾಸಗಿ ನಿವೇಶನವಿರುವಂಥ ಜಾಗವನ್ನು ಕೃಷಿ ಭೂಮಿ ಅಂತ ಹೆಂಗೆ ಮಾಡಿದರು? ಸಿದ್ದರಾಮಯ್ಯನವರು ಅಧಿಕಾರದ ದುರ್ಬಳಕೆ ಮಾಡಿಕೊಂಡ್ರು ಅಂತ ಆರೋಪ ಬಂದಿತ್ತು. ಹಾಗಾಗಿ ಅವರು ಕೆಳಗಿಳಿಬೇಕು ಅಂತ ಅವತ್ತು ಆರೋಪ ಬಂದಿದ್ದದ್ದು. ಆಗ ನಾವು ಕೂಡ ಭಾಳ ಜೋರಾಗಿ ಹೇಳಿದ್ವಿ, ನೋಡಿ ಇಲ್ಲಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕಾಗಿ ಅಧಿಕಾರ ದುರ್ಬಳಕೆ ಮಾಡಿದಂಥ ಯಾವುದೇ ಸಾಕ್ಷ್ಯಗಳಿಲ್ಲ. ಸಾಕ್ಷ್ಯಗಳಂದ್ರೇನು? ಒಂದು ಪತ್ರದಲ್ಲಿ ಬರೆದಿರಬೇಕು, ಮಾಡಿಕೊಡಿ ಅಂತ, ಇಲ್ಲಾಂದರೆ ಫೋನ್ ಮಾಡಿರಬೇಕು. ನಿಮಗೇನಾಗುತ್ತೆ, ಒಬ್ಬ ಮುಖ್ಯಮಂತ್ರಿಯ ಪುತ್ರ, ಅಳಿಯ, ಮತ್ತೊಬ್ಬ ಒಂದು DC ಆಫೀಸ್ಗೆ ಹೋದರೆ, ಒಂದು ತಹಶೀಲ್ದಾರ್ ಆಫೀಸ್ಗೆ ಹೋದರೆ ಅವ್ರು ಎದ್ದು ನಿಲ್ತಾರೆ, ಅವರೇ ಮಾಡ್ಕೊಳ್ಬಿಡ್ತಾರೆ. ನಾವು ಆವಾಗಲೂ ಹೇಳಿದ್ವಿ, ನೋಡಿ ಇಲ್ಲಿ ತಹಶೀಲ್ದಾರ್ಗೆ ಪ್ರಾಬ್ಲಮ್ ಆಗ್ಬೋದು ಇನ್ ಫ್ಯೂಚರ್. ಅಥವಾ ಇಲ್ಲಿ ಕುಮಾರ್ ನಾಯಕ್ ಅನ್ನೋರಿಗೆ MP ಆಗಿದ್ದಾರೆ, ಅವರಾಗ DC ಆಗಿದ್ದರು, ಮೈಸೂರು DC, ಅವ್ರಿಗೂ ಪ್ರಾಬ್ಲಮ್ ಬಂತು. ಆಮೇಲೆ ನಟೇಶ್, ಇವರಿಗೆಲ್ಲ ಪ್ರಾಬ್ಲಮ್ ಆಯ್ತು ಅಲ್ಲಿ. ಆದರೆ ಯಾವಾಗ ED ಎಂಟ್ರಿ ಕೊಟ್ಟಿತ್ತು, ಅವರೊಂದು FIR ಮಾಡ್ಕೊಂಡಿದ್ರು ಅವರ ರೀತಿ. ಅದಕ್ಕೆ ಈ FIR ರೀತಿಯಲ್ಲೇ ಅದಕ್ಕೊಂದು ಹೆಸರಿದೆ, ಅದನ್ನೊಂದು ಅವ್ರು ಮಾಡ್ಕೊಂಡಿದ್ರು. ಸೊ ಹಾಗಾಗಿ ನಾಳೆ ಕಿರಿಕಿರಿ ಆಗ್ಬೋದು, ಅದರಿಂದ ಕೂಡ ಕ್ಲೀನ್ ಆಗ್ತದೆ. ಯಾಕಂದರೆ ಸಿದ್ದರಾಮಯ್ಯನವರ ಇಡೀ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ. ಇಂಥ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಪ್ಪು ಚುಕ್ಕೆ ಇಲ್ಲ. ಒಂದು ಸಂಧ್ಯಾಕಾಲದಲ್ಲಿ ಆ ರೀತಿಯ ಕಪ್ಪು ಚುಕ್ಕೆ ಬರೋದಕ್ಕೆ ಈಗ ದೊಡ್ಡ ಗಲಾಟೆನೂ ಆಗೋದಿಲ್ಲ. ಯಾಕಂದರೆ BJPಯವ್ರಿಗೆ ಆವಾಗ ಬೇಕಿದ್ದದ್ದು ಮುಖ್ಯಮಂತ್ರಿಯಾಗಿ ಕೆಳಗಿಳಿಬೇಕು. ಆರಾಮಾಗಿ ಕೆಳಗಿಳಿದಿದ್ದಾರೆ. ಆದರೆ ಒಂದು ಸಣ್ಣ ಡೌಟ್ ಕೂಡ ಬೇಡ, ಅದು ಕೂಡ ಕ್ಲಿಯರ್ ಆಗಲಿ ಅನ್ನುವಂಥ ಸಾಹಸಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಕೈ ಹಾಕಿದಂಗಿದೆ.